ಮನೆಯಲ್ಲಿ ಮುತ್ತೈದೆ ಹೆಂಗಸರು ಅಪ್ಪಿತಪ್ಪಿಯೂ ಇಂತಹ ಕೆಟ್ಟ ತಪ್ಪು ಕೆಲಸಗಳನ್ನು ಮಾಡಬೇಡಿ. ದರಿದ್ರತನ ಎದುರಾಗುತ್ತೆ. ಸರ್ವನಾಶ ನಿಮ್ಮ ಜೀವನಕ್ಕೆ ನೀವೇ ಕಂಡುಕೊಳ್ಳುವಂತಹ ಪರಿಸ್ಥಿತಿಗೆ ಒಳಗಾಗುತ್ತೀರಿ. ಆ ತಪ್ಪುಗಳು ಯಾವುದು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಇಂತಹ ತಪ್ಪುಗಳನ್ನು ಮಾಡಿ ಕಷ್ಟಕ್ಕೆ ಸಿಲುಕಿಕೊಂಡಿದ್ದರೆ ಪಂಡಿತರು, ದೈವಜ್ಞರು, ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆನೂ ಪರಿಹಾರವನ್ನು ಕಂಡುಕೊಳ್ಳಿ. ಈ ಮುತ್ತೈದೆ ಹೆಂಗಸರು ಮಾಡುವಂತಹ ಕೆಲವು ತಪ್ಪುಗಳನ್ನು ಮನೆಯಲ್ಲಿ ಈ ರೀತಿ ಇದ್ದಾಗ ನಿಮ್ಮ ಮನೆ ಏಳಿಗೆ ಖಂಡಿತ ಆಗುವುದಿಲ್ಲ. ಮುಂಜಾನೆ ಎಷ್ಟು ಹೊತ್ತು ಆದರೂ ಸೂರ್ಯ ನತ್ತಿ ಮೇಲೆ ಬಂದಿದ್ದರೂ ಇನ್ನೂ ನಿದ್ರಿಸುವ ಮನೆಯ ಗೃಹಿಣಿಯರ ಮನೆ ಯಾವತ್ತಿಗೂ ಕೂಡ ಏಳಿಗೆ ಕಾಣುವುದಿಲ್ಲ. ಮಹಾಲಕ್ಷ್ಮಿ ಸ್ವರೂಪವಾಗಿರುವ ಹೆಣ್ಣು ಮಕ್ಕಳು ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ಹುಟ್ಟುವುದಕ್ಕೂ ಮೊದಲು ಎದ್ದು ಸ್ನಾನ ಮಾಡಿದ ನಂತರ ಪೂಜೆಯನ್ನು ಮಾಡಲೇಬೇಕು. ತದನಂತರ ಅಡುಗೆ ಕೋಣೆಗೆ ಹೋಗಿ ಮುಂದಿನ ಕೆಲಸಗಳನ್ನು ಪ್ರಾರಂಭಿಸಬೇಕು. ಹೆಣ್ಣು ಮಕ್ಕಳು ಎರಡನೆಯ ತಪ್ಪು, ಯಾವುದೇ ಕಾರಣಕ್ಕೂ ಶುಕ್ರವಾರ, ಮಂಗಳವಾರ ಸಂಜೆ ಸಮಯ, ಮುಸ್ಸಂಜೆ ಸಮಯ, ಗೋಧೂಳಿ ಸಮಯದಲ್ಲಿ ಕಣ್ಣೀರು ಹಾಕಬಾರದು. ಇದು ಮನೆಗೆ ಶ್ರೇಯಸ್ಕರ ಆಗುವುದಿಲ್ಲ. ಧನಲಕ್ಷ್ಮಿ ಮನೆಗೆ ಆಗಮನ ಆಗುವ ವೇಳೆಯಲ್ಲಿ ನೀವು ಕಣ್ಣೀರು ಹಾಕುತ್ತಾ ಕುಳಿತುಕೊಂಡರೆ ಅದನ್ನು ಲಕ್ಷ್ಮಿ ಸಹಿಸುವುದಿಲ್ಲ, ವಾಪಸ್ಸು ಹೊರಟು ಹೋಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಒಳ್ಳೆಯ ಮಾತುಗಳನ್ನು ಆಡಬೇಕು. ಮಹಾಲಕ್ಷ್ಮಿಯ ಪ್ರವಚನಗಳನ್ನು ಕೇಳುತ್ತಾ ಇರಬೇಕು. ಲಕ್ಷ್ಮಿ ಪೂಜೆಯನ್ನು ಆ ಸಮಯದಲ್ಲಿ ಮಾಡಬೇಕಾಗುತ್ತದೆ. ಮೂರನೆಯದಾಗಿ, ಮುತ್ತೈದೆ ಹೆಂಗಸರು ಅಕ್ಕಪಕ್ಕದ ಮನೆಯವರ ವಿಚಾರವನ್ನು ಬೇರೆ ಹೆಂಗಸರ ಜೊತೆಗೆ ಅಥವಾ ಬೇರೆಯವರ ಜೊತೆಗೆ ಹೇಳಿಕೊಳ್ಳಲೇಬಾರದು. ಇದರಿಂದ ಅವರ ದರಿದ್ರಗಳು ನಿಮಗಾಗುತ್ತದೆ. ನಿಮ್ಮ ಸೌಭಾಗ್ಯ ಸಂತೋಷಗಳೆಲ್ಲವೂ ಅವರ ಪಾಲಾಗುತ್ತದೆ. ಇಂತಹ ತಪ್ಪುಗಳನ್ನು ಮಾಡದಿದ್ದರೆ ಸರಿಪಡಿಸಿಕೊಳ್ಳಿ. ಇದರಿಂದ ಏನಾದರೂ ಕೆಟ್ಟದ್ದಾಗಿದ್ದರೆ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಸರಿ ಹೋಗುತ್ತೆ.